ಗ್ರೇಟರ್ ಬೆಂಗಳೂರು ಆಗಿ ಸೇಮ್ ಆಗಿದೆ. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಒಂಥರ ಕ್ವಾರ್ಟರ್ ಬೆಂಗಳೂರು ಆಗೋಗ್ತಿದೆ. ಬೆಂಗಳೂರನ್ನ ಕ್ವಾರ್ಟರ್ ಮಾಡ್ಬಿಟ್ಟಿದ್ದಾರೆ, 3 ಭಾಗ ಮಾಡಿ ಕ್ವಾರ್ಟರ್ ಬೆಂಗಳೂರು ಆಗೋಗ್ತಿದೆ. ಕ್ವಾರ್ಟರ್ ಬೆಲೆನೂ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಮಾಧ್ಯಮದಲ್ಲಿ ನೋಡಿದೆ, ಇವತ್ತಿಂದ ಕ್ವಾರ್ಟರ್ ಬೆಲೆನೂ ಜಾಸ್ತಿ. ತೊಗ್ಲಕ್ ದರ್ಬಾರು ಅನ್ನೋದು ಇದ್ರನ್ನೇ. ಹಿಂದೆ ಡೆಲ್ಲಿಯನ್ನ 3 ಭಾಗ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಬಾಂಬೆಯನ್ನು ಕೂಡ ಭಾಗ ಮಾಡಿದ್ರು. ಅದರ ಪ್ರತಿಫಲ ಏನು? ಅಭಿವೃದ್ಧಿ ತಾರತಮ್ಯ ಆಗಿ ಅಲ್ಲಿನ ಜನ ಎಲ್ಲ ತಿರುಗಿದ್ರು ಸರ್ಕಾರದ ವಿರುದ್ಧವಾಗಿ, ಮತ್ತೆ ವಾಪಸ್ ಒಂದು ಮಾಡಿದ್ರು. ಪುಣ್ಯಾತ್ಮ ಕೆಂಪೇಗೌಡ ಈ ನಾಡನ್ನ ಕಟ್ಟೋ ಮುಖಾಂತರ, ಗೋಪುರಗಳನ್ನ ನಿರ್ಮಾಣ ಮಾಡೋ ಮುಖಾಂತರ ಬೆಂಗಳೂರು ಒಂದು ಅಂತ ತೋರಿಸಿದ್ದಾರೆ. ಒನ್ ಬೆಂಗಳೂರು ಅಂತ ತೋರಿಸಿದ್ದಾರೆ. ನೀವು ಬೆಂಗಳೂರು ಒಂದು 3 ಬಾಗಿಲು ಮಾಡಾಕಿದ್ದೀರಿ. ಈಗ ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು. ನೀವು ಬೆಂಗಳೂರು 1 ಬಾಗಿಲು 3. ಅಭಿವೃದ್ಧಿ ಎಲ್ಲಿ? ಈಗ 110 ಹಳ್ಳಿ ಬೆಂಗಳೂರಿಗೆ ಸೇರ್ತು 2006ರಲ್ಲೇನೆ. ನಾವು ನಮ್ಮ ಸರ್ಕಾರ ಇದ್ದಾಗ 2006, 7, 8ರಲ್ಲಿ ನಾನೇ ಅವಾಗ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ನಾನು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ನಾವು ಇದನ್ನ ಮಣ್ಣೆ ಮಾಡಿದ್ವಿ. ಇನ್ನು ನೀವು 110 ಹಳ್ಳಿಗೆ ನೀರು ಕೊಡಕ್ಕೆ ಆಗಿಲ್ಲ. ನಮ್ಗೆ ಕಾವೇರಿ ನೀರೇ ಕೊಡಕ್ಕಾಗಿಲ್ಲ. ಇನ್ನು ಅದಕ್ಕೆಲ್ಲ ಕೊಡ್ಬೇಕಾದ್ರೆ ಇನ್ನೊಂದು 10 ವರ್ಷ ಬೇಕು. ಈಗ ನೀವು ಕನಕಪುರ, ರಾಮನಗರ, ದೇವನಹಳ್ಳಿ, ಹೊಸಕೋಟೆ ಇವೆಲ್ಲ ಸೇರಿಸ್ಬಿಟ್ರೆ ಪಾಪ ಅಲ್ಲಿರೋ ಜನಕ್ಕೆ ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ತಾವ್ರಲ್ಲ, ಅವ್ರ ಮನೆಗೆ ಟ್ಯಾಕ್ಸ್ ಕಟ್ಟೋದೇ 100 ರೂಪಾಯಿ, 200 ರೂಪಾಯಿ. ಮನೆ ಟ್ಯಾಕ್ಸ್ ಅವ್ರು 200, 500 ರೂಪಾಯಿ ಜಾಸ್ತಿ ಅವರು ಟ್ಯಾಕ್ಸ್ ಕಟ್ಟೋದಲ್ಲಿ. ಒಂದೇ ಬಾರಿ ಅವ್ರಿಗೆ 20,000, 30,000 ಅಂತ ಹೇಳಿದ್ರೆ ಅವ್ರೇನು, ಆ ಜನ ಎಲ್ಲ ಎಲ್ಲಿ ಹೋಗ್ತಾರೆ? ಕಟ್ತಾರ ಟ್ಯಾಕ್ಸ್ ಅವರು? ಯಾರ್ದೋ ಆಸ್ತಿಗೆ ಬೆಲೆ ಜಾಸ್ತಿ ಮಾಡ್ಕೊಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಮಾಡೋದಲ್ಲ. ಯಾರ್ದೋ ಜಮೀನಿದೆ, ಆ ಜಮೀನಿಗೆ ಬೆಲೆ ತರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಬಾರ್ಡರ್ ತಗೊಂಡು ಹೋಗೋದು ಒಳ್ಳೇದಲ್ಲ. ಬೆಂಗಳೂರು ಕಟ್ಟಿದಂಥವ್ರು ಕೆಂಪೇಗೌಡರು. ಬೆಂಗಳೂರನ್ನ ಒಡೆದ್ರೆ ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ. ಕೆಂಪೇಗೌಡರ ಒಂದು ಸಿದ್ಧಾಂತಕ್ಕೆ ದ್ರೋಹ ಬಗ್ದಂಗೆ. ಅವರು ಎಲ್ಲರನ್ನ ಪೇಟೆಗಳನ್ನ ಕಟ್ಟಿದ್ರು. ಎಲ್ಲಾ ಪೇಟೆನೂ ಬೆಂಗಳೂರಲ್ಲೇ ಇತ್ತು. ಅಕ್ಕಿಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ, ಈ ತರ ಪೇಟೆಗಳನ್ನ ಕಟ್ಟಿದ್ರು. ಆ ಪೇಟೆಗಳು ಇವತ್ತು ಕೂಡ ಮಾಡಲ್ಲಾಗಿ ಕೆಂಪೇಗೌಡರು ಮಾಡಿದ್ದಾರೆ. ನೀವು ಅದನ್ನ ಭಾಗ ಮಾಡಿ ಏನಂತ ಸಾಧನೆ ಮಾಡಕ್ ಹೋಗಿದ್ದೀರಾ? ಈ 3 ಭಾಗ ಆದ್ರೆ ಎಲ್ಲಿಗೆ ಆದಾಯ ಏನ್ ಬರ್ತತೆ? ಒಂದ್ ಕಡೆ ಎಲ್ಲಿ IT-BT ಇದೆಯೋ ಅಲ್ಲಿ ಆದಾಯ ಜಾಸ್ತಿ ಬರ್ತತೆ. ಈ ಪಶ್ಚಿಮದ ಭಾಗ ಏನಿದೆ, ಪಶ್ಚಿಮ ಭಾಗಕ್ಕೆ ಆದಾಯನೇ ಬರಲ್ಲ ಅವ್ರಿಗೆ. ಬಿಲ್ಡಿಂಗ್ ಸುಣ್ಣ ಹೊಡೆಯಕ್ಕೂ ಅವ್ರ ಹತ್ರ ದುಡ್ಡು ಇರಲ್ಲ. ಎಲ್ಲಿ ಕೊಡ್ತಿರೋ ದುಡ್ಡು? ಇದೊಂದೇ ಪ್ರಶ್ನೆ ಅಲ್ಲ. ನಾಳೆ ಇಲ್ಲಿ ಕನ್ನಡಿಗರೇ ಎಲ್ಲರೂ ಮೇಯರ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಯಾರು ಕೊಡ್ತಾರೆ? ಈಗ ಕನ್ನಡಿಗರೇ ಇಷ್ಟು ದಿನ ಕನ್ನಡಿಗರೇ ಮೇಯರ್ ಆಗಿದ್ರು. ಕನ್ನಡ ಸಾರ್ವಭೌಮತ್ವ ಇತ್ತು. ಗ್ಯಾರಂಟಿ ಕೊಡ್ತಾರ ಕಾಂಗ್ರೆಸ್ ಅವರು? ನಾವು ಕನ್ನಡಿಗರ ಮೇಯರ್ ಆಗ್ತಾರೆ, ಇನ್ ಮುಂದೆ ಹಿಂಗ್ ಡಿವೈಡ್ ಆದ್ರೂ ಆಗುತ್ತೆ ಅಂತ ಕೊಡ್ತೀರಾ ನೀವು? ಯಾರನ್ನ ಗ್ಯಾರಂಟಿ? ಸಾಧ್ಯನೇ ಇಲ್ಲ ನಿಮ್ ಕೈಲಿ. ಮತ್ತೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಬೆಂಗಳೂರು ಇತ್ತು. ನಾವೆಲ್ಲ ಈ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದ್ರು ಬೆಂಗಳೂರು ಅಂದ್ರೆ ಬೆಂಗಳೂರು ಅಂತ ಕಣ್ಣು ಅಗಲಿಸಿ ನೋಡ್ತಾ ಇದ್ರು ನಮ್ಮನ್ನೆಲ್ಲ. ಅಮೆರಿಕಾದ ಅಧ್ಯಕ್ಷ ಮಾತಾಡಿರೋದು ನಾನು ಕೇಳಿದ್ದೀನಿ, ಟ್ರಂಪ್ ಮಾತಾಡಿರೋದು ಕೇಳಿದ್ದೀನಿ ನಾನು, ಲಂಡನ್ ಪ್ರೈಮ್ ಮಿನಿಸ್ಟರ್ ಮಾತಾಡಿರೋದು ನಾನು ಕೇಳಿದ್ದೀನಿ. ಬೆಂಗಳೂರು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಯಾವ್ದಾದ್ರು ಸಿಟಿ ಬಗ್ಗೆ ಈ ತರದ ಅಮೆರಿಕಾದ ಅಧ್ಯಕ್ಷ ಮಾತಾಡಿರೋದನ್ನ ನೋಡಕ್ ಸಾಧ್ಯನೇ ಇಲ್ಲ. ಬೆಂಗಳೂರು ಬಗ್ಗೆ ಮಾತಾಡಿದ್ದಾರೆ, ಬೆಂಗಳೂರು ಅಂತ ಹೇಳಿದ್ದಾರೆ. ಇವರು
ತಿಮ್ಮಪ್ಪನ ಬೆಂಗಳೂರು, ಬೊಮ್ಮಪ್ಪನ ಬೆಂಗಳೂರು ಈ ತರ ಮಾಡ್ಕೊಂಡು ಹೋದ್ರೆ ವಿದೇಶದಲ್ಲಿ ಏನಂತ ಹೇಳ್ತೀರಾ ನೀವು? ಹೋಗಿ ಯಾವ ಬೆಂಗಳೂರು ಅಂತ ಹೇಳ್ತೀರಾ? ಮುಂದೆ ಇನ್ಯಾರು ಬಂದು ತಲೆ ಕೆಟ್ಟವರು ಇನ್ನೊಂದು ಹೆಸರು ಕೊಟ್ಬಿಡ್ತಾರೋ ಬೆಂಗಳೂರನ್ನ ತೆಗೆದಾಕಿ. 3 ಭಾಗ ಹೆಂಗು ಮಾಡಿದೀರಾ, ಏನೇನ ನಿಮ್ ಮನ್ಸಿಗೆ ಬಂದಿದ್ದ ಹೆಸರುಗಳೆಲ್ಲ ಕೊಟ್ಕೊಂಡ್ರೆ ಆಮೇಲೆ ಬೆಂಗಳೂರು ಕತೆ, ಕೆಂಪೇಗೌಡರ ಕತೆ ಏನು, ಬೆಂಗಳೂರು ಕಡ್ದಂತ ಕೆಂಪೇಗೌಡರ ಕತೆ ಏನಾಗ್ಬೇಕು? ಅವರ ವಿಚಾರಗಳು, ಅವರ ಸಿದ್ಧಾಂತಗಳು, ಅವರ ಮಾಡಲ್ಲು ಎಲ್ಲ ಗಾಳಿಗೆ ತೂರ್ ಬಿಡ್ತೀರಾ ನೀವೆಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಲ್ಲ. ಈ ಏನು ರಾಜೀವ್ ಗಾಂಧಿ ಆ ಸಂದರ್ಭದಲ್ಲಿ 74th ಅಮೆಂಡ್ಮೆಂಟ್ ಕರೆಕ್ಟ್ ಅಲ್ವನಪ್ಪ, ಅಮೆಂಡ್ಮೆಂಟ್ ತಂದು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ರು. ಈಗ ಅಧಿಕಾರ ಕಸ್ಕೊಂಡು ಮುಖ್ಯಮಂತ್ರಿ ಅದಕ್ಕೆ ಅಧ್ಯಕ್ಷರು ಮಾಡ್ಬಿಟ್ಟಿದ್ರ. ಏನ್ ಮುಖ್ಯಮಂತ್ರಿ ಎಲೆಕ್ಟ್ ಆಗ್ಯವರ? ಇದರಿಂದ ಕಾರ್ಪೊರೇಷನ್ ಇಂದ ಎಲೆಕ್ಟ್ ಆಗವರ? ಏನಿಲ್ಲ, ಪೂರ್ತಿ ಅಧಿಕಾರ ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ. ಇರೋ ಸಭೆನೇ ಮುಖ್ಯಮಂತ್ರಿ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಈಗಿರೋ ಮೆಟ್ರೋಪಾಲಿಟನ್ ಸಭೆ ಏನ್ ಮಾಡಬೇಕು, 3 ತಿಂಗಳಿಗೋ 6 ತಿಂಗಳಿಗೋ ಮಾಡಬೇಕು, 5 ವರ್ಷ ಆದ್ರೂ ಮಾಡಲ್ಲ. ಒಬ್ಬ ಮುಖ್ಯಮಂತ್ರಿನೂ ಮಾಡಿ. ಅದೇ ಮಾಡಿಲ್ಲ ಅಂದ್ರೆ ಇನ್ನು ದಿನ ಬಂದು ಮುಖ್ಯಮಂತ್ರಿ ಇಲ್ಲಿ ಪೂಜ್ಯ ಮಹಾಪೌರರೇ ಅಂತ ಹೇಳಿ ಕೂತ್ಕೊಬೇಕಿಲ್ಲ ಇನ್ ಮೇಲೆ. ಪೂಜ್ಯ ಮಹಾಪೌರರಾದಂತ ಸಿದ್ದರಾಮಯ್ಯನವರೇ ಅಂತ ಯಾರು ದಿನ ಕೂತ್ಕೊಂತಾರ ಬಂದು ಇಲ್ಲಿ? ಡೆಮಾಕ್ರಸಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ತನ್ನದೇ ಆದಂತ ಒಂದು ಅಧಿಕಾರ ಇದೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆಗಳು ಇವೆಲ್ಲ ಅದಕ್ಕೆ ಅಧಿಕಾರ ಇದೆ. ಸಂವಿಧಾನದ ದತ್ತವಾದಂತ ಅಧಿಕಾರ ಅದು. ಅದಕ್ಕೆ ಕಲ್ಲಾಕ್ಬಿಟ್ರಿ. ನೋಡಿ, ನಾನು ಬೆಂಗಳೂರನ್ನು, ನಾನು ಇಲ್ಲೇ ಹುಟ್ಟಿದ್ದೀನಿ. ನಮ್ಮ ಪೂರ್ವಜರು ಕೂಡ 500-600 ವರ್ಷಗಳಿಂದ ಇಲ್ಲೇ ಹುಟ್ಟು ಬೆಳೆದಿದ್ದೀವಿ. ನಾವು ಬೆಂಗಳೂರನ್ನ ನೋಡಿದಿರಿ, ಒಡೆದದ ಬೆಂಗಳೂರನ್ನ ನಾವು ನೋಡಿದ್ವಿ. ಒಡೆದ ಮನೆಗಳನ್ನ ನಾವು ನೋಡಿಲ್ಲ, ಒಡೆದ ಗಾಜಿನ ಮನೆಯನ್ನ ನಾವು ನೋಡಿಲ್ಲ. ನಮ್ಮೆಲ್ಲರ ದೃಷ್ಟಿ, ನಮ್ಮ ಬಿಜೆಪಿ ಅವತ್ತಿಂದ ನಮ್ಮ ಸ್ಟ್ಯಾಂಡ್ ಬೆಂಗಳೂರು ಭಾಗ ಆಗಬಾರ್ದು. ಮುಂದೆ ಅವಕಾಶ ಈ ಸರ್ಕಾರ ಇನ್ನೆಷ್ಟು ದಿನ ಇರ್ತತೋ ಗೊತ್ತಿಲ್ಲ. ಅಕ್ಟೋಬರ್ಗೆ ಬಿದ್ದು ಹೋಗ್ತೈತೋ ಅಥವಾ ಮುಂದಿನ ಅಕ್ಟೋಬರ್ಗೆ ಬಿದ್ದು ಹೋಗ್ತೋ ಗೊತ್ತಿಲ್ಲ. ನಾವಂತೂ ಬೆಂಗಳೂರು 1, ನಮ್ಮ ಅಜೆಂಡಾ ಬೆಂಗಳೂರು 1. ಮುಂದೇನು ಕೂಡ ನಾವು ನಮ್ಮ ಸರ್ಕಾರ ಬಂದ್ರೆ ಬೆಂಗಳೂರು, ಒಡೆದೋಗಿರೋ ಬೆಂಗಳೂರು ಇವ್ರು ಒಡೆದಾಕಿದ್ರೆ ಅದನ್ನ ಒಂದು ಮಾಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ.